ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ನಮ್ಮ ಸ್ಪೆಷಲ್ ಪರ್ಸನ್ ಅಂತ. ಸೊ ಏನು ವಿಷಯ ಅಂದರೆ ಇದೇ 10ನೇ ತಾರೀಕು ನಮ್ಮ ಕೋಲಾರದ ಹೆಸರಂತ ಬಡವರ ಬಂಧು ಅಂತ ಹೇಳ್ಬೋದು ನಾವು. ಎ ನಾಗರಾಜ್ ಅಂತ, ಜೂನಿಯರ್ ಉಪ್ಪಿ ನಾಗರಾಜ್ ಅವರ ಒಂದು ಹುಟ್ಟುಹಬ್ಬ. ಸೊ ಅವ್ರಿಗೆ ಗೊತ್ತಿಲ್ಲ ನಾವು ಈ ಥರ ಮಾಡ್ತಾ ಇರೋದೇನು ಅಂತ. ಸೊ ಒಂದು ಸ್ಪೆಷಲಾಗಿ ಅವ್ರಿಗೆ ಒಂದು ನಮ್ಮ ಕಡೆಯಿಂದ ಒಂದು ಮೆಮೊರೇಬಲ್ ಇರಲಿ ಅಂತ ಒಂದು ಯೂಸ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಅದರಲ್ಲಿ ಮುಖ್ಯವಾಗಿ ನಮ್ಮ ಕೋಲಾರದಲ್ಲಿ ಹೆಸರಂತ ಒಂದು ಹೆಸರು ಮಾಡಿರುವಂಥ ಹಿರಿಯ ಕಲಾವಿದರು ಒಂದು ಈಗಲೂ ಕೂಡ ಅವ್ರದ್ದು ಒಂದು ಅವ್ರ ಸಿಂಗಿಂಗ್ ಅಂದರೆ ಎಲ್ಲ ಕಡೆ ತುಂಬ ಜನ ಕೇಳ್ತಾರೆ. ಸೊ ಅವರೇ ನಮ್ಮ ಕೋಲಾರದ ಮುರಳಿ ಅಂತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ. ಎಲ್ಲರಿಗೂ ಸರ್ ಏನು ವಿಷಯ ಅಂದರೆ ಅದೇ ಇದೆ 10ನೇ ತಾರೀಕು ಜೂನಿಯರ್ ಉಪ್ಪಿ ನಾಗರಾಜ್ ಸರ್ ಬರ್ತ್ಡೇ ಇದೆ. ಸೊ ಅವ್ರಿಗೆ ಗೊತ್ತಿಲ್ಲ ಈ ಥರ ಮಾಡ್ತಾ ಇರೋದೇನು ಅಂತ. ಸೊ ನಮಗೆ ಗೊತ್ತಿರೋರು ಕೆಲವರು ವ್ಯಕ್ತಿಗಳಿಗೆ ನಾವು ಬಂದು ಅವ್ರ ಬಗ್ಗೆ ಕೇಳೋಣ ಅಂತ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಏನಿದೆ? ಅವ್ರ ಬಗ್ಗೆ ಏನು ಹೇಳೋದಪ್ಪ, ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಕಲಾವಿದರು ನಮ್ಮ ಉಪ್ಪಿ ಸರ್ ಅವರು ಅನೇಕ ಬಡ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಮತ್ತು ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಕಲಾವಿದರ ಸಂಘದ ಎಲ್ಲ ಒಂದು ಕಾರ್ಯಕರ್ತರಿಗೆ ಕೈಲಾದಷ್ಟು ಸಹಾಯ ಮಾಡ್ತಾಯಿದ್ದಾರೆ. ಸೊ ನಗಣ ಅಡ್ವಾನ್ಸ್ ವಿಶ್ ಯು ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸರ್, ಹ್ಯಾಪಿ ಬರ್ಡೇ ಟು ಯು. ಒನ್ಸ್ ಅಗೈನ್ ವಿಶ್ ಯು ಹ್ಯಾಪಿ ಬರ್ಡೇ ನಗಣ. ಹ್ಯಾಟ್ಸ್ ಆಫ್ ಯು. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಎಲ್ಲ ಕಲಾವಿದರ ಮೇಲೆ ಇರಲಿ. ನೀವು ಇನ್ನೂ ಉನ್ನತವಾದಂಥ ಸ್ಥಾನನ ಅಲಂಕರಿಸಬೇಕು ಅನ್ನೋದು ನನ್ನ ಒಂದು ಆಸೆ. ಅದು ಈಡೇರಲಿ. ಆ ತಾಯಿ ಕೋಲಾರಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ಹಾಗೆಯೇ ನಮಗೂ ಸಿಗಲಿ ಅಂತ ಒನ್ಸ್ ಅಗೈನ್ ವಿಶ್ ಯು ಹ್ಯಾಪಿ ಬರ್ಡೇ. ಸರಿ ಈಗ ನೀವು ಹೌದಾ? ಸೊ ಅವರು ಏನೇನು ಕೆಲಸ ನೀವು ಮಾಡ್ಕೊಂಡು ಬಂದಿದ್ದಾರೆ ಸರ್? ಒಂದು ನಿಮ್ಮ ಪ್ರಕಾರ, ಸಾಮಾಜಿಕವಾಗಿ ನಾವು ಹೇಳ್ಬೇಕಂತಂದರೆ ಒಬ್ಬ ಒಳ್ಳೆಯ ಕಾರ್ಯಕರ್ತರು ಅವರು ಪಾರ್ಟಿನಲ್ಲಿ. ನಮ್ಮ ಹುಟ್ಟೂರು ಸರ್ ಅವರ ಒಂದು ಜೊತೆಯಲ್ಲಿ ಅವ್ರನ್ನ ಕೂಡಿಸ್ಕೊಂಡು ಉನ್ನತವಾದಂಥ ಒಂದು ಸಮಾಜ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸೊ ಅದು ಇನ್ನೂ ಮುಂದುವರಿಲಿ. ಅವ್ರಿಗೂ ಅವರ ಒಂದು ಸಹಕಾರದಿಂದ ನಮ್ಮ ಹುಟ್ಟೂರು ಸರ್ ಅವರ ಕಡೆಯಿಂದ ಒಂದು ಒಳ್ಳೆಯ ಸ್ಥಾನ ಸಿಗಲಿ, ಒಂದು ಒಳ್ಳೆಯ ಪದವಿನೂ ಸಿಗಲಿ ಅಂತ ನಾನು ಬಯಸ್ತೇನೆ. ಹಾಗೆಯೇ ಅದರ ಮುಖಾಂತರ ಬಡ ಕಲಾವಿದರಿಗೆ ಒಂದು ಅನುಕೂಲ ಆಗಲಿ ಅಂತ ನನ್ನ ಒಂದು ಆಸೆ. ಅದು ಅವರು ಸಾಕಷ್ಟು ಮಾಡ್ತಾ ಇದ್ದಾರೆ. ಇನ್ನೂ ಅವ್ರಿಗೊಂದು ಒಳ್ಳೆಯ ಪದವಿ ಸಿಕ್ಕಿದ್ರೆ ಇನ್ನೂ ಒಂದು ಉನ್ನತವಾದಂಥ ಒಂದು ಕಾರ್ಯಗಳನ್ನು ಅವರ ಕಾರ್ಯಗತ ಮಾಡೋದರಲ್ಲಿ ಎಂದು ಮಾತಿಲ್ಲ ನಮ್ಮ ಒಂದು ಉಪ್ಪಿ ಸರ್ ನಾಗಣ್ಣವರು. ಸೊ ಹಾಗಾಗಿ ಅವರು ಇನ್ನೂ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕನ್ನೋದು ನನ್ನ. ಸರ್ ಈಗ ಕಷ್ಟದ ಟೈಮಲ್ಲಿ ಅವರು ಕಲಾವಿದರಿಗೆ ಯಾವ ಥರ ಹೆಲ್ಪ್ ಆಗಿದೆ? ಡೆಫಿನೆಟ್ಲಿ ರಮ್ಮ ಅವರೇ. ಅದಕ್ಕೆ ಎರಡು ಮಾತಿಲ್ಲ. ಯಾಕಂತಂದರೆ ಕಲಾವಿದರಿಗೆ ಆಷಾಢ ಈಗ ಅನ್ಸೀಸನ್ ಬಂದಾಗ ಅವ್ರಿಗೆ ವಿಶೇಷವಾಗಿ ಕಲಾವಿದರನ್ನ ಕರೆಸಿ ಪತ್ರಕರ್ತರ ಭವನದಲ್ಲಿ ಒಂದು ವಿಶೇಷವಾದಂಥ ಒಂದು ಕಿಟ್ ವ್ಯವಸ್ಥೆ ಮಾಡಿದ್ದಾರೆ. ಆ ಕಿಟ್ಟಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆ ಒಂದು 2 ತಿಂಗಳು 3 ತಿಂಗಳಿಗೆ ಆಗುವಷ್ಟು ಒಂದು ದವಸ ಧಾನ್ಯಗಳನ್ನು ಕೊಟ್ಟಿದ್ದಾರೆ. ಅದು ಸಾಕಷ್ಟು ಅವರು ತಿಂಗಳ ಗಟ್ಟಲೆ ಮಾಡಿದ್ದಾರೆ. ಸೊ ಹಾಗಾಗಿ ಇಂಥ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಅವ್ರಿಗೆ ಇನ್ನೂ ಒಂದು ಒಳ್ಳೆಯ ಅವಕಾಶಗಳು, ಒಂದು ಒಳ್ಳೆಯ ಸ್ಥಾನ ಸಿಕ್ಕಿದ್ರೆ ಅವರು ಉನ್ನತವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ನನ್ನ ಆಸೆ ಅದೇನೇ, ಅವ್ರಿಗೆ ಒಂದು ಒಳ್ಳೆಯ ಪದವಿ ಸಿಗಲಿ, ಅವ್ರಿಗೆ ಇನ್ನೂ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಡಲಿ, ಮತ್ತು ಒಳ್ಳೆಯ ಕೆಲಸ ಕಾರ್ಯಗಳಾಗುವಂಥ ಒಂದು ಸಮಯ ಅವ್ರಿಗೆ ಬರಲಿ ಅಂತ ನಾನು. ಈಗ ಎಷ್ಟೋ ಜನ ನೀವು ಕಲಾವಿದರು ನೋಡಿದ್ರ, ಹಿರಿಯರು ಎಲ್ಲ ನೋಡಿದ್ರು, ಅವ್ರ ಜೊತೆ ಇದ್ದೀರಾ. ಸೊ ಇವ್ರ ಜೊತೆ ಇದ್ದಾಗ ಅವರ ಒಂದು ಒಡನಾಟ ಅದು ಅದ್ಭುತ ನಿಜವಾಗ್ಲೂ ರಮ್ಮ ಅವರೇ. ಯಾಕಂತಂದರೆ ಅವರ ಒಂದು ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ದೀವಿ ಸುಮಾರಷ್ಟು ವರ್ಷಗಳ. ಅವರು ಈಗಲೂ ಮಾಡ್ತಾಯಿದ್ದೀವಿ. ಸೊ ಕಾರ್ಯಕ್ರಮ ಅಂತಲೇ ಅಲ್ಲ, ಬೇರೆ ಸೋಷಿಯಲ್ ವರ್ಕ್ ಮಾಡ್ದಾಗಲೂ ಕೂಡ ಅವ್ರ ಜೊತೆ ನಾವು ಇದ್ದು ಅವರ ಒಂದು ಸ್ಫೂರ್ತಿನೇ ನಾವು ನೆಕ್ಸ್ಟ್ ಇನ್ನೇನ ನಾವು ಒಂದು ಕೆಲಸ ಕಾರ್ಯದಲ್ಲಿ ನಾವು ತೋರಿಸಬೇಕು ಅನ್ನೋದು. ಹಾಗಾಗಿ ಒಬ್ಬ ಒಳ್ಳೆ ವ್ಯಕ್ತಿ, ಗುಡ್ ಪರ್ಸನ್, ಒಳ್ಳೆ ಗುಡ್ ಹ್ಯೂಮನ್. ಹಾಗಾಗಿ ನಾನು ಅವ್ರಿಗೆ ಆಶೀರ್ವಾದ ಹೇಳ್ತೀನಿ ಆ ವಿಷಯ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೈನ್ ನಗಣ. ಹ್ಯಾಪಿ ಬರ್ಡೇ ಟು ಯು. ದೇವರು ನಿಮ್ಮನ್ನು ಚೆನ್ನಾಗಿತ್ತು.